ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ತುಂಬಾ ಅದ್ಭುತವಾಗಿದೆ ಇವತ್ತು ಸೀರಿಯಲ್ ಅಂತಲೇ ಹೇಳ್ಬೋದು. ನಿಮಗೆ ಸ್ಕಿಪ್ ಮಾಡಿದ್ರೆ ಖಂಡಿತ ಸ್ಟೋರಿ ಅರ್ಥ ಆಗಲ್ಲ. ಹಾಗಾಗಿ ಅಷ್ಟೇ ಇವತ್ತು ಭೂಮಿ ಹುಟ್ಟಿ ಬೆಳೆದಿರೋ ರಹಸ್ಯನ ತಿಳ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಸಾಹೇಬರು ಹೊರಟಿದ್ದಾರೆ. ಸೊ ಇಲ್ಲಿ ಭೂಮಿ ಕೂಡ ಅಜಿತನ ಮೇಲೆ ಒಂದು ಲವ್ ಅನ್ನೋದು ಶುರು ಆಗೋಗ್ಬಿಟ್ಟಿದೆ. ಅದನ್ನೆಲ್ಲ ನೋಡಬೇಕು ಅಂತಂದರೆ ಖಂಡಿತ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ನೋಡಿ. ನೀವು ಕೊನೆವರೆಗೂ ನೋಡಿದ್ರೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಈಗ ಶುರು ಮಾಡೋಣ. ಸೊ ಇಲ್ಲಿ ಇನ್ನು ಏನು ಗೊತ್ತಾ, ಪೊಲೀಸ್ನವ್ರನ್ನ ಎಲ್ಲ ಕಲಾಕ್ಬಿಟ್ಟು ಅಜಿತು ಅವ್ರನ್ನ ಕರೆ ಕಳಿಸಿರ್ತಾನೆ. ಅಂದರೆ ಭೂಮಿಯವರಪ್ಪ ಕೆಲಸ ಮಾಡಿರ್ತಾರಲ್ವ, ಸೊ ಅಲ್ಲಿ ನೋಡಿ. ಈ ಸ್ಟೋರಿ ಹೇಳೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ. ಡೈಲಿ ಅಪ್ಡೇಟ್ ಸಿಗುತ್ತೆ ನಿಮಗೆ. ಡೈಲಿ 9:30 ಒಳಗಡೆ ಈ ಸೀರಿಯಲ್ ಅಪ್ಲೋಡ್ ಮಾಡ್ತೀನಿ ನಾನು. ಟೈಮಿಂಗ್ಸ್ ಕೂಡ ಹೇಳ್ಬಿಡ್ತೀನಿ. 9 ಗಂಟೆ ಆಗಿರ್ಬೋದು, 9:30 ಆಗಿರ್ಬೋದು, 8:30 ಆಗಿರ್ಬೋದು. ಈ ಟೈಮಿಂಗ್ಸಲ್ಲಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆನಾ. ಸೊ ಇನ್ನೇನು ಅವರೆಲ್ಲ ಬಂದಾಯಿತು. ಬಂದ ತಕ್ಷಣ ಕೂತ್ಕೊಳ್ಳಿ ಅಂತೇಳಿ ರತ್ನಮ್ಮನಿಗೆ ಟೀ ಥರ ಕೇಳಿ ಅಂತೇಳಿ ಇನ್ನೊಬ್ಬ ಅಲ್ಲಿ ಪೊಲೀಸ್ನವ್ರಿಗೆ ಹೇಳ್ತಾನೆ ಅಜಿತ್ತು. ಸೊ ತೊಗೊಂಡು ಬರೋಕ್ಕೆ ಕೂಡ ಹೋಗ್ತಾರೆ. ಸೊ ಇನ್ನು ಹೇಳಿ ಯಜಮಾನ್ರೆ ಹೇಗಿದ್ದೀರಾ ಅಂತೆಲ್ಲ ಕೇಳಿ ಆದಮೇಲೆ ಈಗ ನಿಮ್ಮಲ್ಲಿ ಕೆಲಸ ಮಾಡ್ತಾಯಿದ್ರಲ್ವ, ಅಂದರೆ ಭೂಮಿಯವರಪ್ಪ ಅವರು ಎಷ್ಟು ದಿನ ಕೆಲಸ ಮಾಡಿದ್ರು, ನಿಮ್ಮ ಹತ್ರ ಕೆಲಸಕ್ಕೆ ಬರಬೇಕಾದಾಗ ಹೇಗೆ ಬಂದರು ಏನು ಅಂತ ಎಲ್ಲ ಎನ್ಕ್ವೈರಿ ಮಾಡ್ತಾರೆ. ಆವಾಗ ಯಜಮಾನ್ರು ಹೇಳ್ತಾರೆ, ನೋಡಪ್ಪ ನಮ್ಮ ಹತ್ರ ಕೆಲಸಕ್ಕೆ ಬರಬೇಕಾದಾಗ ಒಂದು ಬಾಡಿಗೆ ಅಂತ ಹೋಗಿದ್ರು. ಸೊ ಅದರಲ್ಲಿ ಅವರು ಓದೋರು ಬರೋ ಕೈಯಲ್ಲಿ ಒಂದು ಹುಡುಗಿನ ಕರ್ಕೊಂಡು ಬಂದರು. ಚಿಕ್ಕ ಮಗು ಆಗಿತ್ತು ಅದು. ಸೊ ಆ ಮಗುನ ಕರ್ಕೊಂಡು ಬಂದಾಗ ಏನು ಎತ್ತ ಅಂತ ನಾವು ಕೇಳೋಕ್ಕೆ ಹೋಗಲಿಲ್ಲ. ನಮಗೂ ಕೂಡ ಏಜ್ ಆಗಿತ್ತಲ್ವ, ಅಷ್ಟೊಂದು ನನ್ನ ನೆನಪಿಲ್ಲ, ಹಳೆ ನೆನಪುಗಳು ಅಂತ ಕೂಡ ಹೇಳ್ತಾರೆ. ಸೊ ಇನ್ನು ರತ್ನಮ್ಮ ಟೀ ತೊಗೊಂಡು ಬರ್ತಾಳೆ, ಕುಡೀರಿ ಅಂತ ಕೂಡ ಹೇಳಿದಾಗ, ನೋಡಪ್ಪ ಒಂದೇ ಒಂದು ಹೇಳಿರೋದು ನೆನಪಿರೋದು ಏನು ಅಂತಂದರೆ, ಒಂದು ತುಂಬ ಬೆಲೆ ಬಾಳಂಥ ಒಂದು ವಜ್ರದ ನಕ್ಲೀಸ್ನ ಕೊಟ್ಟಿದ್ರಂತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದಾ, ಹಾಗಾದರೆ ಒಂದು ಇನ್ಫಾರ್ಮೇಷನ್ ಸಿಗ್ತಲ್ಲ. ಹಾಗಾದರೆ ಭೂಮಿ ಕಳ್ಕೊಂಡಿರೋರು ತಂದೆ ತಾಯಿ ತುಂಬ ಶ್ರೀಮಂತರೇ ಇರ್ತಾರೆ ಅಂತ ಅಜಿತ್ ಅಂದ್ಕೊಳ್ತಾನೆ. ಸೊ ಇನ್ನು ಯಜಮಾನ್ರು ಇದ್ಕೊಂಡು ಸೊ ಅಷ್ಟೇ ಸಾಹೇಬ್ರೆ ನಮಗೆ ನೆನಪಿರೋದು, ಬೇಜಾರು ಮಾಡ್ಕೋಬೇಡಿ ಅಂತೇಳಿ ಯಜಮಾನ್ರೆ ಹೇಳ್ತಾರೆ. ಇರಲಿ ಪರವಾಗಿಲ್ಲ, ಇಷ್ಟಾದರೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಖುಷಿಪಟ್ಟು ಅವ್ರನ್ನ ಸರಿ ಏನಾದರೂ ಆ ಥರ ಇದ್ದರೆ ನಿಮ್ಮ ಮಗನಿಗೆ ಫೋನ್ ಮಾಡ್ತೀವಿ ಬನ್ನಿ ಅಂತ ಕೂಡ ಸಾಹೇಬ್ರೆ ಹೇಳ್ತಾರೆ. ಸೊ ಇಲ್ಲಿ ಒಂದು ಕಡೆ ಭೂಮಿ ಅಂತೂ ಅಜಿತ್ನ ಒಂದು ಪ್ರೀತಿಲೇ ಮುಳುಗೋಗ್ಬಿಟ್ಟಿರ್ತಾಳೆ. ಅವನ್ನ ಬಿಟ್ಟಿರೋಕ್ಕಾಗದೆ ತುಂಬ ಒದ್ದಾಡ್ತಾ ಇರ್ತಾಳೆ. 2 ಅವರ್ ಆಗಿರುತ್ತೆ ಅವನೋಗಿ ಒಂದು ಫೋನ್ ಮಾಡಿರಲ್ಲ. ಮಿಸ್ ಮಾಡ್ಕೊಳ್ತಾ ಇದ್ದಾಳೆ. ಯಾಕೆಂದರೆ ಡೈಲಿ ಒಂದು ಟೀ ಶಾಪಲ್ಲಿ ಇರ್ತಾಯಿದ್ಲು, ಟೀ ಅಂಗಡೀಲಿ ಅಲ್ಲೇ ಮುಖ ನೋಡಿಕೊಂಡು ಕಾಲ ಕಳೀತಾ ಇದ್ಲು. ಈಗ ಶಾರದಮ್ಮನ ನೋಡ್ಕೊಳ್ಳೋಕ್ಕೋಸ್ಕರ ಮನೆ ಸೇರ್ಕೊಂಡಿದ್ದಾಳಲ್ವ, ಹಾಗಾಗಿ ಆವಾಗ ಫೀಲ್ ಮಾಡ್ಕೋತಾ ಇರ್ತಾಳೆ. ನಾನು ನಮ್ಮ ಸಾಹೇಬರಿಗೆ ಎಷ್ಟೊಂದು ಸರಿ ಕಾಲ್ ಮಾಡಿದ್ದೀನಿ, ಆದರೆ ಫೋನೇ ರಿಸೀವ್ ಮಾಡ್ತಿಲ್ಲ. ಈ ಫೋನಲ್ಲಿ ಯಾವಾಗ ನನ್ನವರೇ ಅಂತ ಬರುತ್ತೋ ಅಂತ ಟೆನ್ಷನ್ ಆಗೋಗ್ಬಿಟ್ಟಿದೆ ನನಗೆ ಅಂತ ಹೇಳ್ಬಿಟ್ಟು ಮತ್ತೆ ಫೋನ್ ಮಾಡ್ತಾಳೆ ಭೂಮಿ. ಫೋನ್ ರಿಸೀವ್ ಮಾಡೋದಿಲ್ಲ ಅಜಿತ್ತು. ಆವಾಗ ತುಂಬ ಫೀಲ್ ಮಾಡಿಕೊಂಡು, ಯಾಕೆ ಸಾಹೇಬರು ಫೋನ್ ರಿಸೀವ್ ಮಾಡ್ತಿಲ್ವಲ್ಲ, ಈ ಫೋನಲ್ಲಿ ನನ್ನವರು ಅಂತ ಬರಬೇಕು, ನಾನು ನೋಡಬೇಕು, ಅದನ್ನು ರಿಸೀವ್ ಮಾಡಬೇಕು, ಸಾಹೇಬ್ರು ವಾಯ್ಸ್ ಹತ್ರ ಮಾತಾಡಬೇಕು, ವಾಯ್ಸ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಅವ್ರು 2 ಅವರ್ ಆಗಿದೆ ನೋಡಿ ಅವ್ರನ್ನ ಅಂತೇಳಿ ತುಂಬಾ ಕನ್ಫ್ಯೂಷನ್ಸ್ ಆಗಿ ಅವಳಿಗೆ ತುಂಬಾ ಲವ್ ಶುರುವಾಗಿ ಹೋಗ್ಬಿಟ್ಟಿದೆ. ಅಷ್ಟರಲ್ಲೇ ಇಲ್ಲಿ ಒಂದು ಕಡೆ ಪೊಲೀಸ್ ಸ್ಟೇಷನ್ ಹತ್ರ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಗಲಾಟೆ ಮಾಡ್ತಾ ಇರ್ತಾರೆ. ಅಂದರೆ ನನ್ನ ಹೆಂಡ್ತಿ ಕಾಣೆಯಾಗಿ ಹೋಗ್ಬಿಟ್ಟಿದ್ದಾಳೆ, ನನ್ನ ಗುಡಿ ಕೊಡಿ ಅಂತ ಹೇಳ್ಬಿಟ್ಟು ಅವರು ಚೆನ್ನಾಗಿ ಡ್ರಿಂಕ್ಸ್ ಮಾಡಿ ಗಲಾಟೆ ಮಾಡ್ತಾ ಇರ್ತಾರೆ. ಸೊ ಅಷ್ಟರಲ್ಲೇ ಇನ್ನೊಬ್ಬ ಪೊಲೀಸ್ ಇರ್ತಾರಲ್ವ, ಅವರು ನಿನ್ನ ಹೆಂಡ್ತಿ ಹೇಗಿದ್ದಾಳೆ ಏನು ಅಂತೇಳಿ ಎಲ್ಲ ಕೇಳ್ತಾ ಇರ್ತಾರೆ. ಒಂದೊಂದು ಸರಿಗೆ ಒಂದೊಂದು ಥರ ಹೇಳ್ತಾ ಇರ್ತಾನೆ ಅವಯ್ಯ. ಮತ್ತು ಇಲ್ಲಿ ಅಷ್ಟರಲ್ಲೇ ಅಜಿತ್ ಬರ್ತಾನೆ. ಅಜಿತ್ ಬಂದ ತಕ್ಷಣ ಏನಿದು ಗಲಾಟೆ ಸದಾನಂದ ಅಂತ ಕೇಳಿದಾಗ, ಸಾಹೇಬ್ರೆ ಇವರು ಹೆಂಡ್ತಿ ಕಾಣೆಯಾಗಿದ್ದಾಳಂತೆ, ಹುಡುಕೊಡಿ ಅಂತ ಕೇಳ್ತಾ ಇದ್ದಾರೆ. ಫೋಟೋಸ್ ಇದ್ದರೆ ಕೊಡಿ ಅಂತಲೂ ಕೇಳಿದ್ರು, ಫೋಟೋ ಇಲ್ಲ ಅಂತ ಹೇಳ್ತಿದ್ದಾರೆ. ಹೇಗಿದ್ದಾಳೆ ನಿಮ್ಮ ಹೆಂಡ್ತಿ ಅಂತ ಅಂದಾಗ ಒಂದು ಸರಿ ನಾಗವಲ್ಲಿ ಅಂತ ಹೇಳ್ತಾರೆ, ಒಂದು ಸರಿ ದೇವತೆ ಥರ ಇದ್ದಾಳೆ ಅಂತ ಹೇಳ್ತಾರೆ, ಒಂದು ಸರಿ ಇನ್ನೊಂದು ಥರ ಹೇಳ್ತಾರೆ. ಸಾಹೇಬ್ರೆ ಏನಂತಾನೆ ಅರ್ಥ ಆಗ್ತಿಲ್ಲ ಅಂತೇಳಿ ಅಲ್ಲಿ ಸದಾನಂದ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಅಜಿತ್ ಇದ್ಕೊಂಡು, ಹೇಯ್ ನಿನ್ನ ಹೆಂಡ್ತಿ ಹೇಗಿದ್ದಾಳನ್ನ ನಿನಗೆ ಗೊತ್ತಿಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿ ಬೈತಾ ಇರ್ತಾರೆ ಅಜಿತ್ತು. ಬೈದಾಗ ನನ್ನ ಹೆಂಡ್ತಿ ನಾಗವಲ್ಲಿ ಇದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಹೆಂಡ್ತಿನ ಆ ರೀತಿ ಎಲ್ಲ ಚೀಪಾಗಿ ನೋಡಬಾರ್ದು. ಒಂದು ಗಂಡ ಒಂದು ಹೆಂಡ್ತಿನ ಸಂಸಾರ
ಮಾಡ್ತಾನೆ, ಜೀವನ ಮಾಡ್ತಾನೆ ಅಂದರೆ ಅವಳು ಹೆಂಗಿದ್ದಾಳೆ ಅನ್ನೋದು, ಅವಳು ಯಾವ ಬಟ್ಟೆ ಹಾಕ್ಕೊಂಡಿರ್ತಾಳೆ, ಅವಳು ಯಾವ ಬಟ್ಟೆ ಹಾಕ್ಕೊಂಡಿರಲ್ಲ, ಯಾವ ಥರ ಇರ್ತಾಳೆ ಅನ್ನೋದನ್ನ ನೋಡಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ಕೆಳಗಡೆ ಬಿದ್ದು ನನಗೆ ನ್ಯಾಯ ಕೊಡಿಸ್ರಿ ಅಂತ ಒದ್ದಾಡ್ತಾ ಇರ್ತಾನೆ, ಪೊಲೀಸ್ನವ್ರು ನ್ಯಾಯ ಕೊಡಿಸ್ತಿಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಇಲ್ಲಿ ತುಂಬ ಕೋಪ ಬಂದ್ಬಿಡುತ್ತೆ ಅಜಿತ್ನಿಗೆ. ಆವಾಗ ಬುಲೆಟ್ನ ತೆಗೆದುಬಿಟ್ಟು ಶೂಟ್ ಮಾಡ್ತೀನಿ ನೋಡಿ, ಇವಾಗ ಏನಾದ್ರು ಇದೇ ರೀತಿ ಕಿರ್ಚಾಡ್ತಾ ಇದ್ರೆ ನೀನು ಅಂತ ಹೇಳ್ಬಿಟ್ಟು ಹೆದರಿಸ್ತಾನೆ. ಹೆದರಿಸಿದ ತಕ್ಷಣ ಅವಾಗ ಅಲ್ಲಿ ಪೊಲೀಸ್ ಇದ್ಕೊಂಡು ಸದಾನಂದ ಇದ್ಕೊಂಡು ಸರ್ ಒಳಗಡೆ ಹಾಕಿ ಕೂಡಾಕಿ ಒಂದೆರಡೇಟ್ ಬಿಡಲಾ ಅಂತ ಹೇಳಿದಾಗ ಇಲ್ಲ ಬೇಡ, ಅವನು ಓವರಾಗಿ ಕುಡ್ದಿದ್ದಾನೆ, ಈ ಟೈಮಲ್ಲಿ ಆ ರೀತಿ ಮಾಡೋದು ಬೇಡ ಅಂತ ಅಜಿತ್ ಹೇಳ್ತಾನೆ. ಸೊ ಅವಾಗ ಎದ್ರುಕೊಂಡು ಎದ್ದೊಳ್ತಾನೆ. ಎದ್ದ ತಕ್ಷಣ ನೋಡು, ಒಂದು ಗಂಡ ಒಂದು ಹೆಂಡ್ತಿನ ಪ್ರೀತಿ ಮಾಡ್ತಾನೆ ಅಂತಂದರೆ ಅವಳು ಯಾವ ರೀತಿ ಇರ್ತಾಳೆ, ಯಾವ ರೀತಿ ಅವಳು ದಿನನಿತ್ಯ ಕಾಲ ಕಳೀತಾಳೆ, ಯಾವ ರೀತಿ ಬಟ್ಟೆನ ಹಾಕ್ಕೊಂಡಿದ್ದಾಳೆ, ನಮ್ಮನ್ನು ನಾವು ಡ್ಯೂಟಿಯಿಂದ ಹೊರಗಡೆ ಬಂದಾಗ ಅವಳು ಯಾವ ರೀತಿ ಬಟ್ಟೆ ಹಾಕಿದ್ಲು ಅದೆಲ್ಲನೂ ನೋಡ್ಕೊಂಡಿರ್ಬೇಕು, ಅದು ನಿಜವಾದ ಪ್ರೀತಿ ಅಂತ ಹೇಳಿದಾಗ ರತ್ನಮ್ಮ ಅವ್ರು ಹೇಳೋದನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ ಟೀ ಅಂಗಡಿ ಹತ್ರ. ನನ್ನ ಭೂಮಿ ಏನು ಹಾಕ್ಕೊಂಡಿದ್ಲು ಗೊತ್ತಾ, ನಾನು ಬರಬೇಕಾದಾಗ ಬ್ಲ್ಯಾಕ್ ಕಲರ್ ಸೀರೆ ಉಟ್ಕೊಂಡಿದ್ಲು, ಹಸಿರು ಬಳೆ ಕೈಯಲ್ಲಿ ತೊಟ್ಕೊಂಡಿದ್ಲು, 2 ಉಂಗುರು ಬೆರಳಿಗೆ ಉಂಗುರಗಳನ್ನ ಹಾಕ್ಕೊಂಡಿದ್ಲು. ಸೊ ಇಷ್ಟೆಲ್ಲ ದೇವತೆ ಥರ ಕಾಣಿಸ್ತಿದ್ಲು ನನ್ನ ಭೂಮಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಅದನ್ನು ರತ್ನಮ್ಮ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಅಜಿತು ತುಂಬಾ ಖುಷಿಯಿಂದ ಅವಳ ಹೊಗಳ್ತಾ ಇರೋದು ನೋಡಿ ಸತ್ಯಣ್ಣ ಕೂಡ ಅಷ್ಟೇ, ಏನು ಆಳುವ ಪ್ರೀತಿ ಮಾಡ್ತಿದ್ದಾನೆ ಭೂಮಿನ ಅಂತ ಹೇಳ್ಬಿಟ್ಟು ಅವನು ಕೂಡ ತುಂಬ ಖುಷಿ ಪಡ್ತಾನೆ. ನೋಡಿ ಅವಳು ಅದೇ ರೀತಿ ಕಾಣಿಸ್ತಾ ಇದ್ದಾಳೆ ದೇವತೆ ಥರನೇ. ಸೊ ಅದನ್ನೆಲ್ಲ ಹೇಳಿದಾಗ ಅಲ್ಲಿರೋರೆಲ್ಲ ಚಪ್ಪಳೆ ತೊಟ್ಬಿಡ್ತಾರೆ. ನನ್ನ ಹೆಂಡ್ತಿ ದೇವತೆ ಅಂತ ಹೇಳಿದ ತಕ್ಷಣ ತುಂಬಾ ಖುಷಿ ಆಗ್ಬಿಡುತ್ತೆ. ಆಗ ಆ ವ್ಯಕ್ತಿ ಇದ್ಕೊಂಡು ಸರ್ ನಿಮ್ಮನ್ನು ಮೆಚ್ಕೋಬೇಕು ಸರ್, ತುಂಬ ಚೆನ್ನಾಗಿ ಹೆಂಡ್ತಿನ ಹೊಗಳ್ತಾ ಇದ್ದೀರಾ, ಆದರೆ ಸರ್ ನನ್ನ ಹೆಂಡ್ತಿ ಫೋಟೋ ಮನೇಲಿ ಎಲ್ಲೋ ಇದೆ ಸರ್, ಹುಡಿಕೊಂಡು ಬಂದು ತಂದು ಕೊಡ್ತೀನಿ ನಿಮಗೆ, ಬೇಗ ಹುಡುಕಿಸಿ ಕೊಡಿ ಸರ್ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಬೇಡ್ಕೋತಾನೆ. ಸರಿ ಆಯಿತು ಅಂದಾಗ ಸದಾನಂದ ಇದ್ಕೊಂಡು ಇನ್ನೂ ಸ್ವಲ್ಪ ಪ್ರಾಸೆಸ್ ಇದೆ ಬನ್ನಿ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಹೇಳ್ಕೊಂಡು ಒಳಗಡೆ ಹೋಗ್ತಾನೆ. ಅವಾಗಿನ್ನು ಅವ್ರು ಒಳಗಡೆ ಹೋದ ತಕ್ಷಣ ಇಲ್ಲಿ ಸತ್ಯಣ್ಣ ಇದ್ಕೊಂಡು ಏನಪ್ಪ ಜಿತಾ, ಭೂಮಿನ ಇಷ್ಟೊಂದೆಲ್ಲ ಹೊಗಳ್ತಾ ಇದೆಯಾ, ಇಷ್ಟೊಂದೆಲ್ಲ ಮನಸ್ಸೆಲ್ಲ ಆಳವಾಗಿ ಇಟ್ಕೊಂಡು ಪ್ರೀತಿ ಮಾಡ್ತಾ ಇದೆಯಾ ಜಿತ್ ನೀನು, ಆದರೆ ಅವಳ ಬಿಟ್ಟಿರೋಕ್ಕಾಗ್ದಿದ್ದಂಥ ಒಂದು ಪ್ರೀತಿ ನಿನ್ನಲ್ಲಿದೆ ಕಣೋ, ಅದು ಯಾವಾಗ ಹೋಗುತ್ತೋ, ಯಾವಾಗ ಸರಿ ಹೋಗುತ್ತೋ, ನೀವಿಬ್ರು ಯಾವ ಜೋಡಿ ಆಗ್ತಿರೋ, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಂತ ಕೂಡ ಅಜಿತ್ ಹೇಳ್ತಾನೆ, ಸಾರಿ ಸತ್ಯಣ್ಣ ಹೇಳ್ತಾರೆ. ಸೊ ಇನ್ನು ಇಲ್ಲೊಂದು ಕಡೆ ಭೂಮಿ ಫೋನೇ ನೋಡಿಕೊಂಡು ಕೂತಿರ್ತಾಳೆ. ಯಾಕೆ ಅಂತಂದರೆ ಅಜಿತನ ಕಡೆಯಿಂದನೂ ಫೋನ್ ಬಂದಿರಲ್ಲ, ಅಷ್ಟೊಂದು ಸರಿ ಫೋನ್ ಮಾಡಿರ್ಬೇಕಾದಾಗ ಅವ್ನು ಫೋನೇ ಮಾಡಿರಲ್ಲ. ಅವಾಗ ಫೋನೇ ನೋಡಿಕೊಂಡು ಇವಾಗ ಮಾಡ್ತಾರೆ ಸಾಹೇಬ್ರು, ಅವಾಗ ಮಾಡ್ತಾರೆ ಅಂತ ಕಾಯ್ತಾ ಕೂತಿರ್ಬೇಕಾದಾಗ ಫೀಲಿಂಗಲ್ಲಿ ಕಳೆದೋಗ್ಬಿಟ್ಟಿರ್ತಾಳೆ. ನಮ್ಮ ಸಾಹೇಬ್ರು ಯಾವಾಗ ಫೋನ್ ಮಾಡ್ತಾರೆ ನನಗೆ, ಯಾವಾಗ ನೋಡ್ತೀನಿ, ಯಾವಾಗ ಮಾತಾಡ್ತೀನಿ, ಅಲ್ಲ ನಾನು ಅವ್ರನ್ನ 2 ಅವರ್ ಬಿಟ್ಟಿರೋಕ್ಕಾಗ್ತಾ ಇಲ್ವಲ್ಲ, ಏನು ನನಗೇನಾದರೂ ಲವ್ ಶುರುವಾಗಿ ಹೋಗ್ಬಿಟ್ಟಿದ್ಯಾ ಅಂಥೇಳಿ ಒಬ್ಬೊಬ್ಬಳೇ ಮಾತಾಡ್ಕೋತಾ ಇರ್ತಾಳೆ. ಸೊ ಅವಳಿಗೆ ಲವ್ ಶುರುವಾಗಿರೋದಂತೂ ನಿಜ, ಅದನ್ನು ಓಪನಾಗಿ ಹೇಳ್ಕೊತಾ ಇಲ್ಲ ಅಷ್ಟೇನೇ. ಸೊ ಇನ್ನು ಫೋನೇ ನೋಡಿಕೊಂಡು ನನ್ನವರು ಅಂತ ಫೋನ್ ಬರಲಿ ಅಂತ ಕಾಯ್ತಾ ಇರಬೇಕಾದಾಗ ಇಲ್ಲಿ ಒಂದು ಕಡೆಯಿಂದ ಅಜಿತ್ ಒಳಗಡೆ ಬರ್ತಾನೆ. ಒಳಗಡೆ ಬಂದು ಆಫೀಸ್ ಒಳಗಡೆ ಸತ್ಯಣ್ಣ ಇದ್ಕೊಂಡು ನನಗೊಂದು ಸ್ವಲ್ಪ ಕೆಲಸ ಇದೆ ಕಣೋ, ಒಂದು ಕಾಲ್ ಮಾಡೋದಿದೆ ಅಂತ ಹೊರಗಡೆ ಹೋಗ್ತಾನೆ. ಆವಾಗ ಫೋನ್ ನೋಡಿದಾಗ 8 ಮಿಸ್ ಕಾಲ್ ಇರುತ್ತೆ. ಅಯ್ಯೋ ಭೂಮಿ ಯಾಕೆ ಇಷ್ಟೊಂದು ಸರಿ ಕಾಲ್ ಮಾಡಿದಾಳಲ್ವಾ, ಯಾಕೆ ಇರ್ಬೋದು ಅಂತೇಳಿ ತುಂಬ ಗಾಬರಿ ಪಟ್ಕೊಂಡು ಫೋನ್ ಮಾಡ್ತಾನೆ ಅಜಿತ್ತು. ಫೋನ್ ಮಾಡಿದ ತಕ್ಷಣ ಭೂಮಿ ಆ ಫೋನ್ನ ನೋಡಿಬಿಟ್ಟು ಫೋನ್ನೇ ರಿಸೀವ್ ಮಾಡಲ್ಲ ಅವಳು, ಅಂದರೆ ಆಟ ಆಡಿಸ್ಬೇಕು ಅಂತ, ಅಂದರೆ ಇನ್ನೊಂದು ಸರಿ ಫೋನ್ ಮಾಡಲಿ ನಮ್ಮ ಸಾಹೇಬ್ರು ಅಂತೇಳಿ ಫೋನ್ನ ನೋಡ್ತಾಳೆ. ಓ ನಮ್ಮ ಅಜಿತ್ ಸಾಹೇಬ್ರದ್ದು ಫೋನ್ ಬಂದುಬಿಡ್ತು ಅಂತ ನೋಡಿಕೊಂಡು ಇದೇ ರೀತಿ ಅವ್ರಿಗೆ ಕನ್ಫ್ಯೂಷನ್ಸ್ ಆಗಲಿ, ಮತ್ತೆ ಮಾಡಬೇಕು ಅಂತ ಅನ್ನಿಸ್ಲಿ ಅಂತೇಳಿ ಕಾಯಿಸ್ತಾ ಇರ್ತಾಳೆ. ಫೋನ್ನ ರಿಸೀವ್ ಮಾಡ್ತಾರಲ್ಲ ಅವಳು. ಸೊ ಇವ್ರು ಇದ್ಕೊಂಡು ಇಲ್ಲಿ ಅಜಿತ್ ತುಂಬ ಗಾಬರಿಯಿಂದ ಇವಳಿಗೆ ಏನಾಯಿತು, ಫೋನೇ ರಿಸೀವ್ ಮಾಡ್ತಿಲ್ಲ, ಮನೆಗೆ ಯಾರಿಗಾದ್ರೂ ತೊಂದರೆ ಆಗಿದೆಯಾ, 8 ಸರಿ ಫೋನ್ ಮಾಡಿದ್ದಾಳೆ, ಮೆಸೇಜ್ ಮಾಡಿದ್ದಾಳೆ, ಏನಿರ್ಬೋದು ಅಂತ ತುಂಬ ಗಾಬರಿ ಪಟ್ಕೋತಾನೆ ಅಜಿತ್ತು. ಆದರೆ ಭೂಮಿ ಮಾತ್ರ ಕಾಯಿಸ್ತಾ ಇದ್ದಾಳೆ. ಮತ್ತು ಇನ್ನೊಂದು ಸರಿ ಕಾಲ್ ಮಾಡ್ತಾನೆ. ಇನ್ನೊಂದು ಸರಿ ಕಾಲ್ ಬಂದ ತಕ್ಷಣ ಫಟ್ ಅನ್ನಂಗೆ ರಿಸೀವ್ ಮಾಡ್ತಾಳೆ. ಹೇ ಭೂಮಿ ಏನಾಯಿತು ಮನೇಲಿ, ಯಾಕೆ ಇಷ್ಟೊಂದು ಸರಿ 8 ಸರಿ ಕಾಲ್ ಮಾಡಿದ್ಯಾ, ಮೆಸೇಜ್ ಮಾಡಿದ್ಯಾ ಅಂತ ತುಂಬ ಗಾಬರಿ ಪಡ್ತಾ ಇರ್ತಾನೆ ಅಜಿತ್ತು. ಗಾಬರಿ ಪಟ್ಟಾಗ ಭೂಮಿ ಇದ್ಕೊಂಡು ಅದೇನಿಲ್ಲ ಸಾಹೇಬ್ರೆ, ಅದು ನಾನು ಬಿಟ್ಟಿರೋಕ್ಕಾಗ್ದ ಅಂತ ಒಂದು ಮಾತು ಅನ್ನಕ್ಕೆ ಬಂದು ಹಂಗೆ ಸಡನ್ನಾಗೆ ಸ್ಟಾಪ್ ಮಾಡಿಬಿಡ್ತಾಳೆ ಮಾತನ್ನ. ಭೂಮಿ ಏನಾಯ್ತು ಹೇಳು, ಏನಕ್ಕೆ ಗಾಬರಿ ಪಟ್ಟಿದೆ, ಏನಾಯ್ತು ಹೇಳು ಅಂತ ಅಂದಾಗ ಅಯ್ಯೋ ಸಾಬ್ರೆ ಅದು ಏನಿಲ್ಲ ಸಾಹೇಬ್ರೆ, ಎಲ್ಲ ಚೆನ್ನಾಗೇ ಇದೆ, ಎಲ್ಲರೂ ಚೆನ್ನಾಗೇ ಇದ್ದಾರೆ, ಯಾವ ತೊಂದರೆನೂ ಆಗಿಲ್ಲ ಅಂತ ಮುಗ್ಧತೆಯಿಂದ ಮಾತಾಡ್ತಾ ಇರ್ತಾಳೆ. ಅಜಿತ್ ಇದ್ಕೊಂಡು ಹೇಯ್ ಮೆಂಟ್ಲು ಏನಾಗಿದೆ ಹೇಳು ಫಸ್ಟು ಅಂತ ಹೇಳ್ಬಿಟ್ಟು ಮತ್ತೆ ಗದ್ರಕೋತಾನೆ. ಗದ್ರಕೊಂಡ ತಕ್ಷಣ ಅವಳಿಗೆ ತುಂಬ ಫೀಲ್ ಆಗಿಬಿಟ್ಟು ಅದು ಸಾಹೇಬ್ರೆ ಅದು ಇದು ಅಂತ ಹೇಳಿ ಏನೇನೋ ಯಾಮರ್ಸ್ಬಿಟ್ಟು ನಾನು ಕರೆಂಟ್ ಬಿಲ್ ಕಟ್ಟಬೇಕಿತ್ತು, ಅದು ಎಷ್ಟು ಬಂದಿದೆ ಅಂತೇಳಿ ಅದನ್ನು ಕೇಳೋಕ್ಕೋಸ್ಕರ ಅಷ್ಟೊಂದು ಸರಿ ಕಾಲ್ ಮಾಡಿದೆ, ಕರೆಂಟ್ ಬಿಲ್ ಕಟ್ಟಿ ಸಾಹೇಬ್ರೆ ಅಂತೇಳಿ ಕರೆಂಟ್ ಬಿಲ್ ಮೇಲೆ ನೆಪ ಮಾಡ್ಕೊಂಡು ಫೋನ್ನ ಕಟ್ ಮಾಡಿ ಎದೆನ ದಿಮ್ನಾಗಿ ಇಟ್ಕೊಂಡು ನಿಂತಿರ್ತಾಳೆ. ಅಯ್ಯಪ್ಪ ನಾನು ಏನು ಮಾತಾಡಿದೆ, ಏನಿಲ್ಲ ಇಷ್ಟೊಂದು ಗಾಬರಿ ಅದೆ ಅಂತ ಪ್ರೀತಿಲೇ ಕಳೆದೋಗ್ಬಿಟ್ಟಿರ್ತಾಳೆ. ಆದರೆ ಅಜಿತ್ಗೆ ಮಾತ್ರ ತುಂಬ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಇವಳಿಗೆ ಏನಾಯಿತು, ಇಷ್ಟೊಂದು ಸರಿ ಕಾಲ್ ಮಾಡಿ ಆ ಕರೆಂಟ್ ಬಿಲ್ಗೋಸ್ಕರ ಇಷ್ಟೊಂದು ಸರಿ ಕಾಲ್ ಮಾಡಬೇಕಾ ಅವಳು
ಅಂತ ತುಂಬ ಕಳೆದೋಗ್ಬಿಟ್ಟಿರ್ತಾನೆ ಅವನು ಕೂಡ. ಸೊ ತುಂಬ ಚೆನ್ನಾಗಿದೆ, ಕ್ಯೂಟ್ ಜೋಡಿ ಅಂತಲೇ ಹೇಳ್ಬೋದು ಇವರಿಬ್ಬರದು. ಸೊ ಇನ್ನು ಅಷ್ಟರಲ್ಲೇ ಅದೆಲ್ಲ ಕನಸ್ಕೊಂಡು ಒಂದು ಕಡೆ ಬರ್ತಾ ಇರಬೇಕಾದಾಗ ದೇವ್ಯಾನಿ ಬರ್ತಾಳೆ, ಭೂಮಿ ಅಂತ ಹೇಳ್ಬಿಟ್ಟು. ಹೇಳಿ ದೇವ್ಯಾನಿ ಅಮ್ಮ ಅಂತೇಳಿ ಹೇಳಿದಾಗ, ಭೂಮಿ ನಿನಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಅಂತ ಹೇಳ್ಬಿಟ್ಟು ದೇವ್ಯಾನಿ ಹೇಳ್ತಾಳೆ. ಅದು ಯಾಕೆ ಅಮ್ಮ ಅಂತೇಳಿ ಕೇಳಿದಾಗ, ಭೂಮಿ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲಮ್ಮ. ಮತ್ತು ನಮ್ಮ ನಚ್ಚಿದೂ ಅಂಜುದು ಇಬ್ಬರದು ಕೂಡ ತುಂಬ ಚೆನ್ನಾಗಿ ಎಂಗೇಜ್ಮೆಂಟ್ ಎಲ್ಲ ನಡೆದೋಯ್ತು. ಇದಕ್ಕೆಲ್ಲ ನೀನೇ ಕಾರಣ ಅಲ್ವಾ ಮಗಳೇ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಅಂತೇಳಿ ಥ್ಯಾಂಕ್ಸ್ ಹೇಳ್ತಾಳೆ. ಅದು ಏನೋ ಒಂದು ಇಟ್ಕೊಂಡು ಬಂದಿರ್ತಾಳೆ ಅವಳ ಹತ್ರ ಒಂದು ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ. ಆವಾಗ ತುಂಬ ಖುಷಿ ಪಡ್ತಾಳೆ ಭೂಮಿ ಕೂಡ. ಆಯಿತು ಬಿಡಿಯಮ್ಮ ಅಂತ ಹೇಳ್ಬಿಟ್ಟು ಅವಳು ತುಂಬ ಖುಷಿ ಕೊಡ್ತಾಳೆ. ಮತ್ತು ಭೂಮಿ ನನಗೆ ಇನ್ನೊಂದು ನಿನ್ನಿಂದ ಸಹಾಯ ಆಗಬೇಕಿತ್ತು ಅಂತ ಅಂದಾಗ, ಅದೇನಿಲ್ಲ ದೇವಿಯನಮ್ಮ ಅಂತ ಹೇಳ್ಬಿಟ್ಟು ಕೇಳಿದಾಗ, ಅದೇನಿಲ್ಲ ಭೂಮಿ, ಅವಳಿಗೆ ಇನ್ನು 3 ತಿಂಗಳೊಳಗಡೆ ಮದುವೆ ಆಗಬೇಕು ಅಂಜುಗೆ. ಆದಷ್ಟು ಬೇಗನೆ ಮದುವೆ ಮಾಡಬೇಕು. ಇವತ್ತೆಲ್ಲರೂ ಕಾಫಿಗೆ ಟೀಗೆಲ್ಲ ಕೂತ್ಕೋತಾರಲ್ವ, ಆ ಟೈಮಲ್ಲಿ ನೀನು ಮದುವೆನ ಪ್ರಸ್ತಾಪ ಮಾಡು. ಇನ್ನು 1 ತಿಂಗಳಲ್ಲೇ ಮದುವೆ ಮಾಡಬೇಕಂತ ಕೂಡ ಹೇಳು ಅಂದಾಗ, ದೇವಿನಿ ಅಮ್ಮ ನೀವು ಈ ಮನೆಗೆ ದೊಡ್ಡವರು, ನಾನು ಯಾಕೆ ಮದುವೆ ವಿಷಯಕ್ಕೆಲ್ಲ ಎಂಟ್ರಿ ಆಗಬೇಕು, ನನಗೆ ಯಾಕೆ ನೀವು ಜವಾಬ್ದಾರಿ ಕೊಡ್ತಾ ಇದ್ದೀರಾ, ಬೇಡ ದೇವಿನಿ ಅಮ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಇಲ್ಲ ಭೂಮಿ, ನಾನು ಮಾತಾಡೋದ್ಕಿಂತ ನೀನು ಮಾತಾಡಿದ್ರೇ ಒಳ್ಳೇದು ಅಂತ ಅನಿಸುತ್ತೆ, ಇದೊಂದು ನನಗೋಸ್ಕರ ಸಹಾಯ ಮಾಡು ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಆಗ ಭೂಮಿ ಇದ್ಕೊಂಡು, ಹೌದಲ್ವಾ, 1-2 ಜೋಡಿ ನಾವು ಒಂದು ಮಾಡಿದಾಗ ಕೋಟಿ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಈ ಕೋಟಿ ಪುಣ್ಯ ನನಗೆ ಸಿಗಲಿ ದೇವೇನಿ ಅಮ್ಮ, ನಾನು ಖಂಡಿತ ಇದನ್ನು ನೆರವೇರಿಸ್ಕೊಡ್ತೀನಿ ಅಂತ ಕೂಡ ಭೂಮಿ ಒಪ್ಕೊಬಿಡ್ತಾಳೆ. ಒಪ್ಕೊಂಡ ತಕ್ಷಣ, ಮಗಳೇ ಇದೊಂದು ನಿನ್ನಿಂದ ಹೆಲ್ಪ್ ಆಗಲಿ ಮಗಳೇ, ದಯವಿಟ್ಟು ಇದೊಂದು ನಿನ್ನ ಕಡೆಯಿಂದ ಹೆಲ್ಪ್ ಆಗಲೇಬೇಕು. ಏಕೆಂದರೆ ಅವಳಿಗೆ ನಾವು 3 ತಿಂಗಳೇ ಟೈಮ್ ಇರೋದು, ಆಮೇಲೆ ಮದುವೆ ಯೋಗನೇ ಇಲ್ವಂತೆ ಅಂತೇಳಿ ನಾಟಕ ಆಡ್ತಾಳೆ. ಸೊ ಇನ್ನೊಂದು ವಿಷಯ ಗೊತ್ತಾ ಮಗಳೇ, ಈ ಅಶ್ವಿನಿ ಅಂತ ಬಂದಿದ್ದಾಳಲ್ಲ, ಮನಸ್ವಿನಿ ಅಂತ ಹೇಳ್ಕೊಂಡು, ಅವಳ ಮೇಲೆ ನನಗೆ ಯಾಕೋ ತುಂಬ ಡೌಟ್ ಬರ್ತಾ ಇದೆ. ಅವಳೇನಾದರೂ ಅಡ್ಡ ಆಗಿಬಿಡ್ತಾಳ ಅಂತ ನನಗೆ ತುಂಬ ಟೆನ್ಷನ್ ಆಗಿದೆ. ಮೊದಲೆಲ್ಲ ನಾನು ಅವಳ ಸಪೋರ್ಟಾಗೆ ಮಾತಾಡ್ತಾ ಇದ್ದೆ, ಆದರೆ ಈಗ ನನಗೆ ಯಾಕೋ ಅಜಿತ್ ಹೇಳ್ತಾ ಇದ್ದೇನಲ್ವಾ, ಅದೇ ರೀತಿ ನನಗೆ ಅನ್ನಿಸ್ತಾ ಇದೆ. ಅಜಿತ್ ಹೇಳೋದೆಲ್ಲ ಕರೆಕ್ಟೇ ಅಂತ ಅನ್ನಿಸ್ತಿದೆ ನನಗೆ. ಅವಳ ಮೇಲೆ ತುಂಬ ಡೌಟ್ ಆಗಿದೆ ಅಂತ ಕೂಡ ಅವಳಿಗೆ ತಲೆ ತುಂಬಿಡ್ತಾಳೆ. ಹೌದಾ ದೇವಿಯನಿ ಅಮ್ಮ, ನಿಮಗೆ ಕೂಡ ಅವಳ ಮೇಲೆ ಡೌಟ್ ಇದೆಯಾ ಅಂತ ಭೂಮಿ ಹೇಳ್ತಾಳೆ. ಹೌದು ಮಗಳೇ, ಅವಳ ಮೇಲೆ ನನಗೆ ತುಂಬಾ ಡೌಟ್ ಇದೆ ಅಂತೇಳಿ ತಲೆ ಸವರ್ಬಿಟ್ಟು ಅವಳ ಒಳಗೆ ಹಾಕೋತಾಳೆ. ಇನ್ನು ಅದೆಲ್ಲ ಮಾಡಿದ ತಕ್ಷಣ ಮಾಡಿ ಒಂದು ನಾಟಕನ ಶುರು ಮಾಡ್ತಾಳೆ. ಇನ್ನು ನಾಟಕನ ಶುರು ಮಾಡಿದ ತಕ್ಷಣ ಇಲ್ಲೆಲ್ಲರೂ ಕೂಡ ಒಟ್ಟಿಗೆ ಕಾಫಿ ಕುಡಿತಾ ಇರ್ತಾರೆ. ಅಂದರೆ ಕಾಫಿ ತೊಗೊಂಡು ಬಜ್ಜಿ ಬೋಂಡ ಮಾಡ್ಕೊಂಡು ಬಂದಿರ್ತಾಳೆ ಭೂಮಿ. ಎಲ್ಲರಿಗೂ ಸಂಜೆ ಸ್ನ್ಯಾಕ್ಸ್ ಥರ ಕಾಫಿ ಟೀ ಎಲ್ಲ ಕೊಡೋಕ್ಕೆ ಅಂತ ಬಂದಿರ್ತಾಳೆ. ಆವಾಗ ತಗೊಳ್ಳಿ ಎಲ್ಲರೂ ಕುಡೀರಿ ಅಂತ ಕೊಟ್ಟಾಗ ರಾಮಣ್ಣ ಎತ್ಕೊಂಡು, ನನಗೆ ಇನ್ನೊಂದು ಪ್ಲೇಟ್ ತಂದುಕೊಡು ಭೂಮಿ, ತುಂಬ ಚೆನ್ನಾಗಿದೆ ಬಜ್ಜಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಹೇಳಿದ ತಕ್ಷಣ ಇಲ್ಲಿ ಸಂಗೀತ ಎತ್ಕೊಂಡು, ಬೇಡ ಯಜಮಾನ್ರೆ ನೀವು ಜಾಸ್ತಿ ತಿನ್ನಬೇಡ ಭೂಮಿ, ನಿಮ್ಮ ಮಾವನಿಗೆ ಕೊಡಬೇಡಿ, ಅವ್ರಿಗೆ ಹುಷಾರಿಲ್ದಂಗೆ ಆಗುತ್ತೆ, ಆರೋಗ್ಯ ಏರುಪೇರಾಗುತ್ತೆ ಅಂತ ಅಂದಾಗ ಇಲ್ಲಿ ಭೂಮಿ ಇದ್ಕೊಂಡು, ಏನಾಗಲ್ಲ ಅತ್ತೆ, ಒಂದಿನ ತಿಂದರೆ ಏನಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಮತ್ತು ಇಲ್ಲಿ ಅಷ್ಟರಲ್ಲೇ ಅಜಿತ್ ಬರ್ತಾನೆ. ಅಜಿತ್ ಬಂದ ತಕ್ಷಣ, ಸಾಹೇಬ್ರೆ ನೀವು ಸುಸ್ತಾಗಿ ಬಂದಿದ್ರಾ, ಪ್ರಾಬ್ಲಮ್ಮಾ, ಹಾಗ್ಯಾ ಹೀಗೆ ಏನು ಸುಮ್ಮನೆ ತಲೆ ತಿಂತಾ ಇರ್ತಾಳೆ. ನಿಮಗೆ ಕಾಫಿ ಕೊಡ್ಲಾ, ಜ್ಯೂಸ್ ಕೊಡ್ಲಾ, ಏನು ಕೊಡಲಿ ಹೇಳಿ, ಟೀ ಕೊಡ್ಲಾ ಅಂತ ಹೇಳಿದಾಗ ಅಜ್ಜಿ ಇದ್ಕೊಂಡು, ಅದೇನು ಉಸಿರು ಕಟ್ಕೊಂಡು ಮಾತಾಡ್ತಾ ಇದೆಯಾ ಭೂಮಿ, ಅವನೊಂದು ಸ್ವಲ್ಪ ರೆಸ್ಟ್ ಮಾಡಲಿ ಬಿಡು, ಅವ್ನಿಗೆ ಏನು ಬೇಕೋ ಅದನ್ನು ಕೊಡುವಂತೆ ಅಂತೇಳಿ ಅಜ್ಜಿ ಹೇಳ್ತಾರೆ. ಅಲ್ಲ ಸಾಹೇಬ್ರೆ, ನಿಮ್ಗೆ ಏನು ಕೊಡಬೇಕು, ಫಸ್ಟ್ ಹೋಗಿ ನೀವು ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಡಿ, ನಾನು ಟೀ ತಂದು ಕೊಡ್ತೀನಿ ಅಂತ ಕೂಡ ಹೇಳ್ತಾನೆ. ಅಜಿತ್ನಿಗಂತೂ ತುಂಬ ಕನ್ಫ್ಯೂಷನ್ನು, ಇವ್ಳು ಯಾಕೆ ಹಿಂಗಾಡ್ತಿದ್ದಾಳೆ ಅಂತ. ಇನ್ನೊಂದು ಕಡೆ ಟೆನ್ಷನ್ನು, ಅಲ್ಲಿ ಬೇರೆ ಒಂದು ನಕ್ಲೀಸಿಂದೊಂದು ಆ ತಾತ ಬಂದು ಹೇಳೋಗಿದ್ದಾರಲ್ವ, ಅದೊಂದು ಟೆನ್ಷನ್ನು. ಅವ್ನಿಗೆ ಏನು ಅನ್ನೋದೇ ಗೊತ್ತಾಗ್ತಾ ಇರಲ್ಲ, ಅಷ್ಟೊಂದು ಕನ್ಫ್ಯೂಷನ್ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲೇ ಇನ್ನು ಭೂಮಿ ಮತ್ತೆ ಕಾಫಿ ಟೀ ತರೋಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಇಲ್ಲಿ ಶಾರದಮ್ಮ ಕೂಡ ಬರ್ತಾಳೆ, ಭಾಗ್ಯಮ್ಮ ಕೂಡ ಬರ್ತಾಳೆ. ಭಾಗ್ಯಮ್ಮ ಅವರೇ ಕೂತ್ಕೊಳ್ಳಿ, ಭೂಮಿ ಕಾಫಿ ಟೀ ಬಜ್ಜಿ ಎಲ್ಲ ಮಾಡಿದ್ದಾಳೆ, ನಿಮಗೂ ಕೊಡ್ತಾಳೆ ತಂದು ಅಂತ ಹೇಳಿದಾಗ ಮತ್ತೆ ಕಾಫಿ ಟೀ ತಂದುಕೊಟ್ಟು ಅಜಿತ್ನಿಗೆ ಕೊಡೋಕೆ ಬರ್ತಾಳೆ. ನನಗೆ ಬೇಡ ಅಂತಾನೆ ಅಜಿತ್ತು. ಯಾಕೆ ಸಾಹೇಬ್ರೆ, ಕುಡೀರಿ ಸಾಹೇಬ್ರೆ, ಮತ್ತೆ ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬರೋಗ್ರಿ, ನಾನು ಕೊಡ್ತೀನಿ ಅಂತ ಹೇಳಿದಾಗ ಅಜಿತ್ತು ತುಂಬ ಫೀಲ್ ಮಾಡ್ಕೊಂಡು ಅಲ್ಲೇ ಕೂತ್ಕೋತಾನೆ. ಈ ದೇವಿಯನಿ ಮಾತ್ರ, ಭೂಮಿ ಹೇಳು ಈ ವಿಷಯದಲ್ಲಿ ನೀನು ಇವಾಗ ಹೇಳಿದ್ರೇ ಎಲ್ಲರೆದ್ರಿಗೂ ಸರಿ ಹೋಗೋದು ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಹಂಗೆ ಹೇಳಿದ ತಕ್ಷಣ ಭೂಮಿ ಅಲ್ಲಿ ಏನು ನಡೀತಿದೆ ಅನ್ನೋದು ಯೋಚನೆ ಮಾಡ್ದಿರ ನಾನು ಎಲ್ಲರ ಹತ್ರ ಹೋಗಿಬಿಟ್ಟು, ಮತ್ತೆ ಒಂದು ಕೆಲಸ ಮಾಡಿ, ಈಗ ನಚ್ಚಿದೂ ಅಂಜುದು ಮದುವೆ ಕೆಲಸಗಳೆಲ್ಲ ಎಂಗೇಜ್ಮೆಂಟ್ ಎಲ್ಲ ಆಯ್ತಲ್ವಾ, ಈಗ ಇನ್ನೊಂದು ತಿಂಗಳೊಳಗಡೆ ಅವರಿಬ್ಬರು ಮದುವೆನ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಇಲ್ಲ ಅಶ್ವಿನಿ ಬಂದ್ಬಿಟ್ಟು 1 ತಿಂಗಳೊಳಗಡೆ ಅದು ಹೇಗೆ ಮದುವೆ ಮಾಡೋಕ್ಕಾಗುತ್ತೆ ಅಂತ ಅಡ್ಡ ಬಂದು ನಿಂತ್ಕೋತಾಳೆ. ಅಲ್ಲ ಅವರಿಬ್ಬರು ಮದುವೆ ಮಾಡಿದ್ರೆ ಬೇಗನೆ ಆಗೋಗುತ್ತಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅವರಿಬ್ಬರು ಅರ್ಥ ಮಾಡ್ಕೋಬೇಕಲ್ವಾ, ಇಬ್ಬರು ಅರ್ಥ ಮಾಡ್ಕೊಂಡು ತಾನೇ ಮದುವೆ ಮಾಡ್ಕೋಬೇಕು ಅಂದಾಗ, ಹುಟ್ಟಿ ಬೆಳೆ ಇದೇ ಮನೆಯಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಬೆಳೆದಿದ್ದಾರೆ, ಅವರಿಬ್ಬರು ಬೇಗನೆ ಅಂಡರ್ಸ್ಟ್ಯಾಂಡಿಂಗ್ ಆಗೋಗಿ ಅವ್ರ ಮಧ್ಯದಲ್ಲಿ ಪ್ರೀತಿ ಹುಟ್ಟುತ್ತೆ ಅಂತೇಳಿ ಭೂಮಿ ಹೇಳ್ತಾಳೆ.
ಹಾಗೆ ಹೇಳಿದ ತಕ್ಷಣ ಶ್ರವಣು ಮನೆಯವರೆಲ್ಲ ತುಂಬ ಶಾಕಿಂದ ನೋಡ್ತಾರೆ. ಅದೊಂದೇ ಅಲ್ಲ ಶಾಕು, ಅವಳು ಏನು ಶಾಕ್ ಕೊಡ್ತಾಳೆ ಅಂತಂದರೆ, ಈ ಮದುವೆ ಇನ್ನೊಂದು ತಿಂಗಳೊಳಗಡೆ ಆಗಿಬಿಟ್ರೆ ನಾನು ಕೂಡ ಕಣ್ಣು ತುಂಬ ತುಂಬಿಸ್ಕೋಬೋದು ಅಂತ ಹೇಳಿಬಿಡ್ತಾಳೆ. ಅಸಲಿ ಅಜಿತು ತುಂಬ ಶಾಕು, ಅಜ್ಜಿನೂ ತುಂಬ ಶಾಕು, ಮನೆಯವರೆಲ್ಲ ತುಂಬಾ ಶಾಕು. ಭೂಮಿ ಏನು ಹೇಳ್ತಿದೀಯಮ್ಮ ನೀನು? ಒಂದು ತಿಂಗಳೊಳಗಡೆ ಈ ಮದುವೆನ ಕಣ್ಣು ತುಂಬಿಸ್ಕೋಬೋದಂದರೆ ಆಮೇಲೆ ಎಲ್ಲಿ ಹೋಗ್ತೀಯ ನೀನು ಅಂತ ಹೇಳ್ಬಿಟ್ಟು ಅಜ್ಜಿ ಕೇಳಿಬಿಡ್ತಾಳೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಾಳೆ ಏನಾಗುತ್ತೆ, ಏನು ಕತೆ, ಹೇಗೆ ಮೇಂಟೆನೆನ್ಸ್ ಮಾಡ್ತಾರೆ ಅಜಿತ್ತು ಭೂಮಿ, ಮತ್ತು ಒಬ್ರನ್ನೊಬ್ರನ್ನ ಬಿಟ್ಟು ಹೇಗೆ ಮಲ್ಕೊಳ್ತಾರೆ. ಅಲ್ಲಿ ನೋಡಿದ್ರೆ ಶಾರದಮ್ಮನ ಹತ್ರ ಮಲಗಿರ್ತಾಳೆ ಭೂಮಿ ಕೂಡ. ಸೊ ಮುಂದಿನ ಸಂಚಿಕೆಯಲ್ಲಿ ನಾವು ಕಾದು ನೋಡಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾಳೆ ಕೂಡ 8:30 ಇಂದ 9:00 ಒಳಗಡೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು. ನಿನ್ನೆ ದಿನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಅವ್ರಿಗೂ ಕೂಡ ಎಲ್ಲರಿಗೂ ಥ್ಯಾಂಕ್ ಯು. ಲೈಕ್ ಕೂಡ ಮಾಡಿದರೆ ಥ್ಯಾಂಕ್ ಯು.